ಅಬ್ಬಾ, ಕೊನೆಗೂ ಫಂಕ್ಷನ್ ನಾವು ಅಂದ್ಕೊಂಡಿದ್ಕಿಂತ ಚೆನ್ನಾಗೇ ಆಯ್ತಲ್ವಾ? ಅಧ್ಯಕ್ಷತೆ ನಂದು ಅಂದಮೇಲೆ ಪ್ರೋಗ್ರಾಮ್ ಸಕ್ಸಸ್ಸೇ ಬಾಬಾ. ಮಾಮ ಅರ್ಥ ಆಯ್ತು ಬಿಡು. ಎಲ್ಲ ಕೆಲಸ ಮುಗಿಸ್ ಬರೋಷ್ಟೊಳಗೆ ಇಷ್ಟೊತ್ತಾಯಿತು. ತುಂಬ ಸುಸ್ತಾಗಿದೆ. ಐ ನೀಡ್ ಟು ಚೇಂಜ್ ಅಸ್ ವೆಲ್. ನೀವೇನೋ ಬೇಗ ಬಂದು ಫ್ರೆಶ್ ಅಪ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಾನು ನೋಡಿ ಎಷ್ಟು ಡಲ್ ಆಗಿ ಹೋಗಿದ್ದೀನಿ. ನಾನು ಫ್ರೆಶ್ ಅಪ್ ಆಗಿ ಇವತ್ತಿಂದ ಖುಷಿಯಾಗಿ ನಿದ್ದೆ ಮಾಡ್ತೀನಿ. ವಿಕಿ, ಒಂದು ನಿಮಿಷ. ಎಷ್ಟು ದಿನದ ನಿನ್ನ ನಿದ್ದೆಗೆ ಏನು ಡಿಸ್ಟರ್ಬೆನ್ಸ್ ಇತ್ತು? ತುಂಬ ಡೌಟಲ್ಲಿ ಇದ್ದಿದ್ದು ನನ್ನ ನಿಶ್ಚಿತಾರ್ಥ ಡೇಟು ಫಿಕ್ಸ್ ಆಯಿತು. ನನ್ನ ಡ್ರೀಮ್ಗಳನ್ನ ಮದುವೆ ಆಗೋ ಕನಸು ನನ್ಸಾಗುತ್ತೆ ಅಂತ ಪಕ್ಕ ಆಯಿತು. ಖುಷಿಗೆ ಇನ್ನೇನು ಬೇಕು ಹೇಳಿ? ಸುಹಾಸಿನಿ, ಏನಾಯ್ತು? ಮದರಂಗಿ ಏನಾಯ್ತು? ಅಗ್ರಜ, ವಿಕಿ, ಅವನನ್ನು ಕರಿಬೇಡ. ನಿನಗೆ ನಿನ್ನ ಅಣ್ಣಂಗಿಂತ ನಿನ್ನ ಆಸೆಗಳೇ ದೊಡ್ಡದಾಯ್ತಲ್ವಾ? ಇಲ್ಲಮ್ಮ, ನಾನು ಯಾವತ್ತೂ ಹಾಗೆ ನಡ್ಕೊಂಡಿಲ್ಲ. ಅಗ್ರಜ ಇಸ್ ಮೈ ಲೈಫ್ ಲೈನ್. ಅವನನ್ನು ಕೆಳಗೆ ಬೀಳೋಕ್ಕೆ ನಾನು ಯಾವತ್ತೂ ಬೀಳಲ್ಲ. ಹಾಗಿದ್ರೆ ಅವನನ್ನು ಮದುವೆಗೆ ಒಪ್ಸು. ಅಮ್ಮ, ಅದಕ್ಕೆ ಏನೇನು ಟ್ರೈ ಮಾಡಬೇಕು ಎಲ್ಲ ಮಾಡಾಗಿದೆ. ಆದರೆ ಅವನು ಯಾವುದಕ್ಕೂ ಜಗ್ಗಿಲ್ಲ. ಸುಹಾಸಿನಿ, ಅವನಿಗೆ ಇಷ್ಟ ಇಲ್ಲದೆ ಇರೋ ವಿಚಾರದಲ್ಲಿ ನಾವು ಅವನಿಗೆ ಫೋರ್ಸ್ ಮಾಡೋದು ತಪ್ಪಾಗುತ್ತೆ. ನಿಮ್ಗೆ ಯಾರಿಗೂ ಅವನ ಬಗ್ಗೆ ಕಾಳಜಿನೇ ಇಲ್ವಾ? ಯಾರ ಸಹಾಯನೂ ಇಲ್ಲದೆ ಇಷ್ಟು ದೊಡ್ಡ ಸಾಮ್ರಾಜ್ಯನ ಅವನೊಬ್ಬನೇ ಕಟ್ ನಿಲ್ಸಿದ್ದಾನೆ. ಈಗೇನೋ ಎಲ್ಲ ಚೆನ್ನಾಗಿದೆ, ಆದ್ರೆ ಮುಂದೆ ವೇದಾಂತ್ ಏಕಾಂಗಿ ಆಗೋಗ್ತಾನೆ. ನನ್ನ ಮಗ ಒಂಟಿ ಆಗೋಗ್ತಾನೆ. ಅಮ್ಮ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನಾನು ಏನಾದರೂ ಮಾಡ್ತೀನಿ, ಡೋಂಟ್ ವರಿ. ಅವನ ಹತ್ರ ನೀನು ಮಾತಾಡ್ತೀಯ? ಇದೇನಕ್ಕ, ಇನ್ನೇನು ಮ್ಯಾಚ್ ಮುಗಿದೋಯ್ತು ಅನ್ನೋಷ್ಟರಲ್ಲಿ ಮಳೆ ಬರ್ಸ್ಬಿಟ್ಟಲ್ಲ. ಈಗ ಗೆಲ್ಲೋದು ಯಾರಕ್ಕ? ಪ್ರತಿ ಸಲ ಚೆನ್ನಾಗಿ ಆಟ ಆಡೋರೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಪರಮಾನಂದ. ಎಂಗೇಜ್ಮೆಂಟ್ ಫಿಕ್ಸ್ ಆಯಿತು ಅಂತ ಆ ಪರಿಮಳ ಬೀಗ್ತಾ ಇದ್ಲಲ್ವಾ? ಈಗ ವಿಕ್ಕಿನೇ ಅವಳ ಹತ್ರ ಹೋಗಿ ಅಣ್ಣನ ಮದುವೆ ನಡೆಯೋವರೆಗೂ ನನ್ನ ಮದುವೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಒಂದು ಮದುವೆ ನಿಂತು ಹೋಯ್ತು, ಇನ್ನೊಂದು ಎಂಗೇಜ್ಮೆಂಟ್ವರೆಗೂ ಬಂದು ನಿಂತು ಹೋಯ್ತು ಅಂತ ಆ ಆರ್ತಿ ಹಣೆ ಮೇಲೆ ದೊಡ್ಡ ಬೋರ್ಡ್ ಬೀಳಬೇಕು. ಆಗಲೇ ನನ್ನ ರಿವೆಂಜ್ ತೀರೋದು. ಎಂದು ನಾನಿರುವೆ ಜೊತೆ ಜೊತೆಯಲಿ ಜೊತೆ ಜೊತೆಯಲಿ ಎಂದು. ಅರೆ ವಿಕ್ಕಿ ಬಾಬಾ, ಏನು ಬಾಬಾ ಎಂಗೇಜ್ಮೆಂಟ್ ಫಿಕ್ಸ್ ಆದಮೇಲೆ ಅಕ್ಕನ ಜೊತೆನೆ ಫುಲ್ ಟೈಮ್ ಮಾತಾಡ್ಕೊಂಡು ಬ್ಯುಸಿ ಆಗಿರ್ತೀರಾ ಅನ್ಕೊಂಡ್ರೆ ನನಗೆ ಕಾಲ್ ಮಾಡಿಬಿಟ್ಟಿದ್ದೀರಾ? ನಿನ್ನ ಹತ್ರನೇ ಕೆಲಸ ಆಗಬೇಕಾಗಿತ್ತು ರೋಡಿ. ನಾನು ಇದೇನು ಬಾಬಾ ನಿಮ್ಮ ವಾಯ್ಸ್ ಡಲ್ ಆಗಿದೆ? ಯಾಕೆ ನಿಮಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗೋದು ಇಷ್ಟ ಇಲ್ವಾ? ಚೇಚೆ, ಆ ವಿಚಾರದಲ್ಲಿ ನನಗಿಂತ ಇನ್ಯಾರಿಗೆ ಜಾಸ್ತಿ ಖುಷಿಯಾಗಿರೋಕ್ಕೆ ಸಾಧ್ಯ ಹೇಳು? ಮತ್ತೆ ಯಾಕೆ ಡಲ್ಲಾಗಿ ಮಾತಾಡ್ತಿದ್ದೀರಾ? ಏನಾಯ್ತು ಬಾಬಾ? ನನಗೆ ಅಗ್ರಜನ್ ಬಗ್ಗೆನೇ ಚಿಂತೆ ಆಗ್ತಿದೆ. ವೇದಾಂತಿಗೆ ಏನಾಯ್ತು? ಅವ್ನು ಹುಷಾರಾಗಿದ್ದಂತಾನೆ? ಮಾತ್ಗೂ ಶುಂಠಿ ಶಂಕರ ಅಂತ ಜಗಳ ಆಡ್ತಾನೆ ಇರ್ತೀಯ. ಆದರೆ ಒಂದು ಶಬ್ದ ಅವನ ಬಗ್ಗೆ ಚಿಂತೆ ಅಂದ ತಕ್ಷಣ ಟೆನ್ಷನ್ ಮಾಡಿಕೊಂಡು ತುದಿಗಾಲಲ್ಲೇ ನಿಂತ್ಕೊಂಡ್ಬಿಟ್ಟೆ ಅಲ್ವಾ? ಹಾಗೇನಿಲ್ಲ, ನೀವು ಮಾತು ಮರ್ಸ್ಬೇಡಿ. ಅವ್ನಿಗೇನು ಆಗಿಲ್ಲ ತಾನೆ? ಏನೂ ಆಗಿಲ್ಲ, ಚೆನ್ನಾಗೇ ಇದ್ದಾನೆ. ಆದರೆ ನನ್ನ ಚಿಂತೆ ಅವನ ಮದುವೆ ಬಗ್ಗೆ. ಏನು ಹೇಳ್ತಿದ್ದೀರಾ ಬಾಬಾ? ಶುಂಠಿಗೆ ಹುಷಾರಿಲ್ಲ ಅಂದಿದ್ರೇ ಪರವಾಗಿರ್ಲಿಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಒಂದು ದೊಡ್ಡ ಇಂಜೆಕ್ಷನ್ ಕೊಟ್ಟಾದ್ರೂ ವಾಸಿ ಮಾಡ್ಬೋದಿತ್ತು. ಆದರೆ ಈಗ ನೀವು ವಾಸಿನೇ ಆಗದೆ ಇರೋ ದೊಡ್ಡ ರೋಗದ ಬಗ್ಗೆ ಮಾತಾಡ್ತಿದ್ದೀರಾ. ನಿನಗೆ ನನ್ನ ಫೀಲಿಂಗ್ಸ್ ಅರ್ಥ ಆಗ್ತಿಲ್ಲ ರೋಡಿ. ನಾದ್ನಿ, ಅಗ್ರಜ ನಾನು ಚಿಕ್ಕವನಿದ್ದಾಗಿಂದ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾನೆ. ನನಗೆ ಆದ್ಯಂಗೆ ಅಪ್ಪ ಅಮ್ಮ ಇದ್ದಾರೆ ಅನ್ನೋದಕ್ಕಿಂತ ಅಗ್ರಜ ಜೊತೆಗಿದ್ದಾನೆ ಅನ್ನೋದೇ ಸೇಫ್ ಅನಿಸ್ತಿತ್ತು.
ಅವನು ಎಷ್ಟೇ ಸ್ಟ್ರಿಕ್ಟ್ ಆದರೂ ನಮಗೆ ತುಂಬ ಪ್ರೀತಿ ಕೊಟ್ಟಿದ್ದಾನೆ. ಅದೆಲ್ಲ ಸರಿನೇ ಬಾವ, ಆದ್ರೆ ಅಷ್ಟೆಲ್ಲ ಮಾಡ್ದವನ ಬಗ್ಗೆ ನಾನು ವಿಚಾರ ಮಾಡಲೇಬೇಕಲ್ವಾ? ಅಗ್ರಜನ್ ಮದುವೆ ಆಗದೆ ನಾನು ಮದುವೆ ಆಗಿ ಆರಾಮಾಗಿರೋದಕ್ಕೆ ನನ್ನ ಮನ್ಸು ಒಪ್ತಿಲ್ಲ ರೋಡಿನಾಥ್ನಿ. ಹುಚ್ಚ ಬಿಡದೆ ಮದ್ವೆ ಆಗಲ್ಲ, ಮದ್ವೆ ಆಗದೆ ಹುಚ್ಚ ಬಿಡಲ್ಲ ಅನ್ನೋ ಗಾದೆಗೆ ಶುಂಠಿ ಹೇಳ್ ಮಾಡ್ಸಿದ ಎಕ್ಸಾಂಪಲ್ ಬಾಬಾ. ಐ ಆಮ್ ಸೀರಿಯಸ್ ರೋಡಿನಾಥ್ನಿ. ಆಯ್ತಾಯ್ತು, ಈಗ ಏನ್ ಮಾಡ್ಬೇಕು ಅಂತೀರಾ? ನಾವು ಮೊದಲು ಅನ್ಕೊಂಡಂಗೆ ಏನಾದರೂ ಮಾಡಿ ಅಗ್ರಜನ್ನ ಮದುವೆಗೆ ಒಪ್ಪಿಸ್ಬೇಕು, ಬೇರೆ ದಾರಿನೇ ಇಲ್ಲ. ಮತ್ತೆ ಮೈ ಪರ್ಚ್ಕೊಳ್ಳೋ ಕೆಲಸನೇ ಮಾಡು ಅಂತೀರಾ ವಿಕ್ಕಿ ಬಾಬಾ? ಇದೊಂಥರ ಅಮಾವಾಸ್ಯೆ ರಾತ್ರಿಲಿ ಕತ್ಲೆ ಕೋಣೆಯಲ್ಲಿ ಒಂದೇ ಒಂದು ಕಪ್ಪುದು ಹುಡುಕ್ತಷ್ಟೇ ರಿಸ್ಕ್ ಜಾಬ್ ಇದು. ಗೆಲ್ತೀವಿ ಅನ್ನೋ ಯಾವ ಭರವಸೆನೂ ಇಲ್ಲ ಬಾಬಾ. ನಮ್ಮ ಹತ್ರ ಬೇರೆ ಆಪ್ಷನೇ ಇಲ್ವಲ್ಲ ರೋಡಿನಾಥ್ನಿ. ಅಮ್ಮ ಬೇರೆ ಇದೇ ವಿಚಾರಕ್ಕೆ ತುಂಬಾ ಅಪ್ಸೆಟ್ ಆಗಿದ್ದಾರೆ. ನಾವೇನಾದ್ರೂ ಮಾಡಲೇಬೇಕಲ್ವಾ? ಎಷ್ಟು ಸಲ ನಾವು ರೌಡಿಸಮ್ ಬಿಡಬೇಕು ಅಂದ್ಕೊಂಡ್ರು ಹಾಳಾದ ರೌಡಿಸಮ್ ನಮ್ಮನ್ನ ಬಿಡಲ್ಲ ಅನ್ಸುತ್ತೆ. ಮತ್ತೆ ಫೀಲ್ಡ್ ಗಿಳಿ ಅಂತಿದ್ದೀರಾ ಬಾಬಾ? ಸರಿ, ಅರ್ಧಕ್ಕೆ ನಿಂತಿರೋ ಆಪರೇಷನ್ ಬಂಗಾನ ರೀಸ್ಟಾರ್ಟ್ ಮಾಡೋಣ, ಏನಂತೀರಾ? ನೀನು ಅಂದಮೇಲೆ ನಮ್ದು ಹೂನೆ. ಆಲ್ ದಿ ಬೆಸ್ಟ್. ಸೇಮ್ ಟು ಯು ಬಾಬಾ. ಸಾರಿ ಅಗ್ರಜ, ನಾವೀಗ ಮಾಡ್ತಿರೋ ಕೆಲ್ಸದ ಪರಿಣಾಮ ಹ್ಯಾಂಡಲ್ ಮಾಡೋದು ನಿನಗೆ ಕಷ್ಟ ಆಗ್ಬೋದು, ಆದರೆ ನಾವು ಮಾಡ್ತಿರೋದು ನಿಂಗೆ ಒಳ್ಳೇದಕ್ಕೇನೆ. ಎಲ್ಲಿ ಹೋದ್ರೂ ಕಾಟ ಮಾತ್ರ ತಪ್ಪೋದಿಲ್ಲ. ಅಮಾವಾಸ್ಯೆ ದಿನ ಹುಟ್ಟಿದ್ಲು ಅನ್ಸುತ್ತೆ, ರಾಕ್ಷಸಿ. ಕಟ್ಕೊಳ್ಳೋ ಕತೆ ಅಷ್ಟೇ. ಈ ಸಿಡುಕ್ ಮೂತಿ ತನ್ನಂತ ತಾನು ಸುಂದರಂಗ ಅಂದ್ಕೊಂಡ್ಬಿಟ್ಟಿದ್ದಾನ ಹೇಗೆ? ನಿನ್ನ ಮದ್ವೆ ಮಾಡ್ಸಕ್ಕೆ ನಾನು ಇನ್ನು ಕಾಲಿಗೆ ಬೀಳ್ಬೇಕಾ? ನೀನು ಹಿಂಗೆ ಬಿಟ್ರೆ ಆಗಲ್ಲ, ಸರಿಯಾಗಿ ಪಾಠ ಕಲಿಸ್ಬೇಕು. ನಾನು ಕಲಿಸ್ತೀನಿ. ಹಾ, ಸಿಮ್ ಚೇಂಜ್ ಆಯ್ತು. ಹಲೋ, ವೇದಾಂತ್ ಹಿಯರ್. Mrs. Vedant Vasishta here. ಏಯ್, ಯಾರ ಹತ್ರ ಮಾತಾಡ್ತಿದ್ದೀರ ಅಂತ ಗೊತ್ತು ತಾನೆ? ನೋಡಿ ಇಡಿಯಟ್. ಅದೇ ಹೇಳಿದ್ನಲ್ಲ, ಮಿಸ್ಸಸ್ ವೇದಾಂತ್ ವಸಿಷ್ಠ ಅಂತ. ಆರ್ ಯು ಕಿಡಿಂಗ್ ಮೀ? ಟಾಕಿಂಗ್ ನಾನ್ಸೆನ್ಸ್. ಇಡ್ರಿ ಫೋನು. ಪ್ಲೀಸ್ 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 ಫೋನ್ ಇಡಬೇಡಿ. ನನ್ನ ಫೋನ್ ಕಾಲ್ನ ಅಷ್ಟೊಂದು ನೆಗ್ಲೆಕ್ಟ್ ಮಾಡಬೇಡಿ. ಇದು ಒಂದು ಕಾಲ್ ಹಿಂದೆ ಎಷ್ಟು ಫೀಲಿಂಗ್ಸ್ ಇದೆ, ಎಷ್ಟು ಕಷ್ಟ ಇದೆ ಅಂತ ಗೊತ್ತಾ ನಿಮಗೆ? ಸುಮ್ಮನೆ ಯಾಮಾರ್ಸೋದಕ್ಕೆ ನೋಡ್ಬೇಡಿ. ಏನ್ರಿ ಕಷ್ಟ ನಿಮಗೆ? ಡ್ಯಾಡಿ ಮಮ್ಮಿ ಎಲ್ಲ ಮಲಗಿದ ಮೇಲೆ ಯಾರಿಗೂ ಕೇಳಿಸ್ತಾ ಇರೋ ಥರ ಕಾಲ್ ಮಾಡೋದು ತುಂಬ ಕಷ್ಟ ಅಲ್ವಾ? ನಾನು ಇಷ್ಟು ನಿಮ್ಮನ್ನು ನೆನೆಸ್ಕೊಳ್ತಾ ಇದ್ರು ನೀವು ಆರಾಮ್ಸೆ ಫೋನ್ ಇಡ್ತೀನಿ ಅಂತಿದ್ದೀರಲ್ಲ. ಮೊದಲು ನೀವು ಯಾರು ಅಂತ ಹೇಳಿ, ಆಮೇಲೆ ಮಾತುಕತೆ ಇಲ್ಲ. ನಿಮಗೆ ನಾನು ಯಾರು ಅಂತ ಗೊತ್ತು, ಆದರೂ ನನ್ನ ಬಾಯಲ್ಲೇ ಕೇಳಬೇಕು ಅಂತ ಆಸೆ ಅಲ್ವಾ? ನಾನು ನಿಮ್ಮ ಫ್ಯಾನು. ಶರಪ್, ಹುಚ್ಚುಚ್ಚ ಮಾತಾಡಬೇಡಿ. ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವೇನ್ರಿ? ಅದನ್ನೇ ಹೇಳಿದ್ನಲ್ವಾ, ಅವರೆಲ್ಲ ಮಲ್ಕೊಂಡ್ಮೇಲೆ ಕಾಲ್ ಮಾಡ್ತಿದ್ದೀನಿ ಅಂತ. ಇಷ್ಟೊತ್ತಲ್ಲಿ ಹುಡುಗರ ಜೊತೆ, ಅದು ಪರಿಚಯ ಇಲ್ದಿರೋ ಹುಡುಗನ ಜೊತೆ ಮಾತಾಡೋದು ತಪ್ಪು ಅಂತ ನಿಮ್ಗೇನು ಅನ್ಸೋದಿಲ್ವಾ? ಒಳ್ಳೆ ಜೋಕ್ ಮಾಡ್ತೀರಪ್ಪ ನೀವು. ನನಗೆ ಗೊತ್ತಿಲ್ವಾ? ನನ್ನ ಪ್ರತಿ ಹಾರ್ಟ್ ಬೀಟ್ ಕೂಡ ನಿಮ್ಮ ಹೆಸರನ್ನೇ ಹೇಳುತ್ತೆ ಗೊತ್ತಾ? ಈ ವರ್ಲ್ಡಲ್ಲಿ ನಿಮಗೆ ನನಗಿಂತ ದೊಡ್ಡ ಫ್ಯಾನ್ ಸಿಗೋಕ್ಕೆ ಚಾನ್ಸೇ ಇಲ್ಲ. ನಿಮ್ಮ ಹೈಟು ವೇಟು ಅದೆಲ್ಲ ಬಿಟ್ಟಾಕಿ, ನಿಮ್ಮ ಚಿಕ್ಕರು ಮೀಸೆಯಿಂದ ಹಿಡಿದು ಬ್ಯಾಲೆನ್ಸ್ವರೆಗೂ ನನಗೆಲ್ಲ ಗೊತ್ತು. ಏನ್ರಿ ಹೇಳ್ತಿದ್ದೀರಾ? ಹಾಗಾದ್ರೆ ನಿಮ್ಮೂರ ಹೊತ್ತು ನಾನೇ ನೋಡ್ತಿರ್ತೀರಾ? ನಿಮ್ಗೆ ನಾನು ಜಪ ಮಾಡೋದು ಬಿಟ್ರೆ ಬೇರೇನೋ ಕೆಲಸ ಇಲ್ವಾ? ಪರವಾಗಿಲ್ವೇ, ನಾಟ್ ಅ ಬ್ಯಾಡ್ ಐಡಿಯಾ. ಇದು ಅತಿ ಆಯ್ತು ಅಂತ ನಿಮ್ಗೆ ಅನಿಸ್ತಿಲ್ವಾ? ನಿಮ್ಗೊಂದು ವಿಷಯ ಗೊತ್ತಾ? ಅಭಿಮಾನಿಗೆ ಅಭಿಮಾನನೇ ಭಕ್ತಿ, ಅಭಿಮಾನ ಹುಟ್ಟಿಸಿದ ವ್ಯಕ್ತಿನೇ ದೇವರು. ನನ್ನನ್ನು ನೀವು ಭಕ್ತಿ ಅಂತ ಬೇಕಿದ್ರೂ ತಿಳ್ಕೊಬೋದು. ಇದು ಬೇರೆನಾ? ಫ್ಯಾನ್ಸ್ ಯಾವತ್ತೂ ಸುಳ್ಳು ಹೇಳಲ್ಲ. ಅದು ನಾನು ಹೇಗೆ ನಂಬೋದು? ಯಾರೋ ನಾನು ಆಟ ಆಡ್ಸೋದಕ್ಕೆ ಹೀಗೆಲ್ಲ ಮಾಡ್ತಿರ್ಬೋದಲ್ಲ. ಇನ್ನೊಬ್ರು ವಿಚಾರ ನನಗೆ ಗೊತ್ತಿಲ್ಲ,
ಆದರೆ ನಾನು ಹಾಗೆಲ್ಲ ಮಾಡೋಳಲ್ಲ. ನಿದ್ದೆ ಕಣ್ಣಲ್ಲಿ ನನ್ನನ್ನು ಎಬ್ಸಿ ಮಾತಾಡ್ಸಿದ್ರು ನಾನು ನಿಮ್ಮ ಹೆಸರೇ ಹೇಳ್ತಾ ಇರ್ತೀನಿ. ವಿಲ್ ಜಸ್ಟ್ ಸ್ಟಾಪ್ ಇಟ್. ಈ ರೀತಿ ನನಗೆ ಟೈಮ್ ವೇಸ್ಟ್ ಮಾಡೋದು ಇಷ್ಟ ಆಗೋದಿಲ್ಲ. ನಾನು ಮಾಡೋದಕ್ಕೆ ಸಾಕಷ್ಟು ಕೆಲಸ ಇದೆ. ಇಡ್ರಿ ಫೋನು. ನಿಮಗೆ ಹುಡುಗಿರಂದ್ರೆ ಎಷ್ಟೊಂದು ಗೌರವ ಅಲ್ವಾ? ಬೈಯೋವಾಗಲೂ ಎಷ್ಟು ಮುತ್ತಾಗಿ ರೆಸ್ಪೆಕ್ಟಿಂದ ಇಡ್ರಿ ಅಂತ ಹೇಳ್ತಾ ಇದ್ದೀರಾ. ದಿನೇ ದಿನೇ ನಾನು ನಿಮಗೆ ಫಿದಾ ಆಗ್ತಿದ್ದೀನಿ. ವಾಟ್? ಫಿದಾನ? ಏನ್ರಿ ಹೇಳ್ತಿದ್ದೀರಾ? ನಿಮ್ಮ ಮಾತು ಕೇಳ್ತಾ ಇದ್ರೆ ಗಡಿಯಾರದ ಮುಳ್ಳು ಮುಂದೆ ಹೋಗದೆ ಹಾಗೆ ಅಲ್ಲೇ ನಿಂತ್ಬಿಡ್ಲಿ ಅನಿಸ್ತಿದೆ. ನನಗಿರೋದು ಒಂದೇ ಹಾಟು ವೇದಾಂತ್. ಅದನ್ನ ಎಷ್ಟು ಸಲ ಅಂತ ಗೆಲ್ತೀರಾ? ನನ್ನ ಹತ್ರ ಫ್ಲರ್ಟಿಂಗ್ ಎಲ್ಲ ಇಟ್ಕೊಬಿಡಿ. ಐ ಹೇಟ್ ದಿಸ್ ಬ್ಲಡಿ ನಾನ್ಸೆನ್ಸ್. ನನ್ನ ಅಂತೋಳು ಪ್ಯೂರ್ 100% ಲವ್ನೇ ನೀವು ಡೌಟ್ ಪಡ್ತಿದ್ದೀರಾ? ತಪ್ಪಲ್ವಾ? ತಪ್ಪು ಇಲ್ಲ, ಮಣ್ಣು ಇಲ್ಲ. ಜಸ್ಟ್ ಡೋಂಟ್ ಇರಿಟೇಟ್ ಮೀ. ಆಯಿತು, ಈಗೇನು ನಾನು ನಿಮ್ಮನ್ನ ಸಿನ್ಸಿಯರ್ ಆಗಿ ನಿಯತ್ತಿಂದ ಸ್ವಲ್ಪನೂ ಕಲ್ಮಶ ಇಲ್ಲದೆ ಹುಚ್ಚಿ ಥರ ಪ್ರೀತಿಸ್ತಾ ಇದ್ದೀನಿ ಅಂತ ಪ್ರೂವ್ ಮಾಡಬೇಕು ಅಷ್ಟೇ ತಾನೇ? ಮಾಡೋಣ ಬಿಡಿ. ನೀವು ನಿಮ್ಮಷ್ಟಕ್ಕೆ ಸೈಲೆಂಟ್ ಆಗಿ ನಿಮ್ಮ ಕೆಲಸ ನೋಡ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಫೇವರ್ ಇನ್ನೊಂದಿಲ್ಲ. ಛೀ, ವ್ಯಾ, ವ್ಯಾ, ವ್ಯಾ. ಮತ್ತೆ ಬೆಳಗ್ಗೆ ನಂಬರ್ನ ಬ್ಲಾಕ್ ಮಾಡಿಸ್ಬೇಕು. ಹೀಗೆ ಸವಾಸನ ಬೇಡ ಅಂತ ಎಷ್ಟು ದೂರ ಹೊಡೆದ್ರು ಇವರೇ ಬಂದಾಗ ಹಾಕೋತಾರೆ. ಈ ವೇದಾಂತ ಇದಾನಲ್ಲ, ಪಕ್ಕ ಏಲಿನ ಪಿಶಾಚಿನೇ, ಕಡವ, ಕೋತಿ, ಹೆಗಣ. ಅಲ್ಲ, ಒಂದ್ ಮದ್ವೆ ಅಂತ ಆದ್ರೆ ಇವನ್ ಗಂಟೆನೋಗುತ್ತೆ. ಇವನ್ ಕಂಪ್ನಿ ಬೀದಿಗೆ ಬರುತ್ತಾ? ಇಲ್ಲ ಇವನ್ ಮನೆ ಇರೋ ಏರಿಯಾದಲ್ಲಿ ಭೂಕಂಪ ಆಗುತ್ತಾ? ಹೋಗ್ಲಿ, ಲವ್ ಮ್ಯಾರೇಜ್ ಆಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಅರೇಂಜ್ ಮ್ಯಾರೇಜ್ ಆಗೋದಕ್ಕೆ ಏನ್ ದಾಡಿ? 3 ಹೊತ್ತು ನನ್ನಮ್ಮ ಅಂತಿರ್ತಾನಲ್ಲ, ಅವ್ರು ತೋರಿಸಿದ ಹುಡುಗಿಗೆ 3 ಗಂಟೆ ಆಗಕ್ಕಾಗಲ್ವಾ? ಹುಡುಗಿರ್ ಸಿಕ್ಕಿದ್ರೆ ಸಾಕು ಮದ್ವೆ ಆಗೋಣ ಅಂತ ಕಾಯ್ತಿರೋ ಈ ಕಾಲದಲ್ಲಿ ಮದ್ವೆನೆ ಬೇಡ ಅಂತ ಬಿಲ್ಡಪ್ ಕೊಡೋ ಶಿಲಾಯುಗದ ಆದಿವಾಸಿ ತಳಿನೂ ಇರುತ್ತೆ ಅಂತ ಇವನು ನೋಡಿನೇ ಗೊತ್ತಾಗಿದ್ದು. ಮಿಸ್ಸಸ್ ವೇದಾಂತ್ ವಸಿಷ್ಠ ಹಿಯರ್. ಮಿಸ್ಸಸ್ ವೇದಾಂತ್ ವಸಿಷ್ಠ ಹಿಯರ್. ಹುಚ್ಚು ಥರ ಪ್ರೀತಿಸ್ತಾ ಇದ್ದೀನಿ ಅಂತ ಪ್ರೂವ್ ಮಾಡಿ ಅಷ್ಟೇ ತಾನೇ? ಇಕ್ಕಿ ಬಾಸ್, ಗ್ರಾಚಾರ್ ಬುಲ್ಡಿಗ್ ಬಿಟ್ಟಾತೋ ಭಗವಾನ್ ಬಿ ಕಪ್ಪಾಳು ಕೊಡಿತಾನೆ ಅಂದ್ರೆ ಇದೆ ಅಲ್ವಾ? ಯಾವುದು? ನಿಮ್ನ ಸಿನಿಮಾ ಕರ್ಕೊಂಡು ಹೋದ್ರೆ ನಡ್ಕೊಂಡು ಹೋಗೋದು ತಪ್ಪುತ್ತೆ ಅಂದ್ರೆ ನೀವು ಪಾದ ಸೇವೆನೆ ಮಾಡಿಸ್ತಾ ಇದ್ದೀರಾ? ಮಿಸ್ಟರ್ ಕಾಂತ, ಅಮ್ಮನಿಗೆ ಮತ್ತೆ ನಾನು ಎಲ್ಲಿ ಕುಡ್ಕೊಂಡ್ ಬಂದ್ಬಿಡ್ತೀನೋ ಅಂತ ಡೌಟ್. ಡ್ರಿಂಕ್ ಅಂಡ್ ಡ್ರೈವ್ ಸೇಫ್ ಅಲ್ಲ ಅಂತ ಸಾಯಂಕಾಲದ ಮೇಲೆ ನಾವು ವೆಹಿಕಲ್ ಮುಟ್ಟೋದು ಬೇಡ ಅಂತ ಆರ್ಡರ್ ಆಗಿದೆ. ಡ್ರೈವರ್ನ ಕರ್ಕೊಂಡ್ ಬರ್ಬೋದಿತ್ತಲ್ಲ ವಿಕ್ಕಿ ಬಾಸ್. ಇವತ್ತು ಅವನು ಲೀವ್ ತಗೊಂಡಿದ್ದಾನೆ. ಬೇಡ್ಕೊಂತಂದ ಹಾಲಲ್ಲಿ ಬೆಕ್ಕು ಸೂಸು ಮಾಡಿತ್ತು ಅಂದಂಗೆ ನಮ್ಮ ಹಣೆ ಬರಕ್ಕೆ ಯಾರೇನ್ ಮಾಡ್ತಾರೆ ಹೇಳಿ? ಕ್ಯಾಬ್ ಸಿಗುತ್ತೆ, ನೋ ಪ್ರಾಬ್ಲಮ್ ಅಂತಾನೆ ಬಂದೆ ಕಾಂತವ್ರೆ, ಆದ್ರೆ ಅದು ಸಿಗ್ಲಿಲ್ಲ. ಹಾಗಾಗಿ ಈ ನಟರಾಜ ಸರ್ವಿಸ್. ಹಲೋ ಹಲೋ, ನಾನು ಆರ್ತಿ. ಹೌದಾ? ಛೇ, ನನಗೆ ಗೊತ್ತೇ ಇರಲಿಲ್ಲ. ಶಾಕ್ ಆದ್ರೇನ್ರಿ? ಏನ್ರಿ ನೀವೇನ್ ಲ್ಯಾಂಡ್ಲೈನ್ಗೆ ಕಾಲ್ ಮಾಡಿದೀರಾ? ರಿಸೀವ್ ಮಾಡಿದ ತಕ್ಷಣ ನಾನು ಆರ್ತಿ ಅಂತ ಪರಿಚಯ ಮಾಡ್ಕೊಳ್ಳೋದಿಕ್ಕೆ. ನಿಮ್ಮ ಹೆಸರನ್ನ ನಮ್ಮ ಹಾರ್ಟಲ್ಲೇ ಪರ್ಮನೆಂಟ್ ಆಗಿ ಕೆತ್ಕೊಂಡಿರುವಾಗ ಮೊಬೈಲಲ್ಲಿ ಸೇವ್ ಮಾಡಿರಲ್ವೇನ್ರಿ? ನಿಮ್ದು ಯಾವಾಗಲೂ ತಮಾಷೆನಪ್ಪ. ಸೀರಿಯಸ್ ಆದ್ರೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡ್ಬಿಡ್ತಾರೆ ರೀ. ಆಮೇಲೆ ನೀವು ಚೋಟನಾದ್ನಿ ಇಬ್ರು ಬಂದು ಕರ್ಟನ್ ಹಿಂದೆ ಔಸ್ಕೊಳ್ಳೋ ಸೀನ್ ಆಗ್ಬಿಡುತ್ತೆ. ಸರಿ, ಏನ್ ವಿಷಯ ಫೋನ್ ಮಾಡಿದ್ದು? ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕು. ಮಾತಾಡ್ರಿ, ನಾವು ಫ್ರೀ ಆಗಿದ್ದೀವಿ. ನಿಮ್ಮ ಮಾತನ್ನ ಕೇಳಿಸ್ಕೊಳ್ಳೋದು
ಹೆಡ್ಫೋನ್ ಹಾಕೊಂಡು ಮೆಲೋಡಿ ಸಾಂಗ್ನ ಕೇಳಿಸ್ಕೊಳ್ಳೋ ಹಾಗೆ. ಅನ್ಯಾಯವಾಗಿ ನಾವು ನಿಮ್ಮ ಕತೆ ಕೇಳಿಸ್ಕೋಬೇಕಾ ಬಾಸ್? ನಮ್ಮ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರೋದು ನಂಗೆ ತುಂಬ ಖುಷಿ ಆಗ್ತಿದೆ. ವೇದಾಂತ್ ಬಾಬಾ ನಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಡಿಸೈಡ್ ಮಾಡಿ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ನಮ್ಮ ಅಗ್ರಜ ಅಂದ್ರೆ ಏನು ಸುಮ್ಮನೆನಾ? ಅವ್ರ ಗುಣಗಾನಕ್ಕೆ ಒಂದು ನಾಲ್ಗೆ ಸಾಲದು. ನಿಜವಾಗ್ಲೂ ಅವ್ರು ಗ್ರೇಟೆ. ಅದಕ್ಕೆ ನಾವು ಅವ್ರ ಹತ್ರ ಮಾತಾಡಬೇಕು. ನಾವಾ? ಅಗ್ರಜನ ಹತ್ರನಾ? ಏನು? ಅವರು ನಾವು ಚೆನ್ನಾಗಿರಬೇಕು ಅಂತ ಏನು ಬೇಕಾದರೂ ಮಾಡೋಕ್ಕೆ ತಯಾರಾಗಿರುವಾಗ ನಾವು ಅವ್ರ ಬಗ್ಗೆ ಕಾಳಜಿ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಡೌಟೇ ಇಲ್ಲ, ಪಕ್ಕ. ಅದಕ್ಕೆ ನೀವು ಅವ್ರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಿ ಮದುವೆ ಆಗೋಕ್ಕೆ ಒಪ್ಪಿಸಿ. ಅವನನ್ನ ಮದ್ವೆಗೆ ಒಪ್ಸಕ್ಕೆ ಮನುಷ್ಯರಿಂದನೇ ಸಾಧ್ಯ ಇಲ್ಲ ಅನ್ಸುತ್ತೆ ಆರ್ತಿ ಅವರೇ. ಅದಕ್ಕೆ ರೌಡಿ ನಾದ್ನಿನ ಹಿಂದೆ ಬಿಟ್ಟಿದ್ದೀನಿ. ಹಾಗಿದ್ರೆ ಅವರು ಮನುಷ್ಯರಲ್ಲ ಅಂತನಾ? ಈಗ ನಮ್ಮಿಬ್ರು ಪ್ರೀತಿ ಉಳಿಸೋದು ರೌಡಿ ನಾದ್ನಿ ಕೈಯಲ್ಲಿದೆ. ಹಾಗೆ ಅವಳ ಮಾತು ಕೇಳಿ ಮದ್ವೆಗೆ ಒಪ್ಕೊಳ್ಳೋ ಅಗ್ರಜನ್ ಕೈಯಲ್ಲಿದೆ. ಹೌದಾ ರೀ? ಒಳ್ಳೆ ಮದುವೆ ಆಗಿ 40 ವರ್ಷ ಆಗಿರೋ ಆಂಟಿ ಅಂಕಲ್ನ ರೀ ಅಂತ ಕರೀತಾರಲ್ಲ, ಹಾಗೆ ಹೇಳ್ಬಿಟ್ರಲ್ರಿ. ಮೂಲ್ಯ ಏನೋ ಮಾಡ್ತಾಳ್ ಬಿಡಿ, ಯು ಡೋಂಟ್ ವರಿ. ಒಟ್ಟಿನಲ್ಲಿ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ಹಾಗೆ ಆಗತ್ರಿ, ಆಗ್ಲೇಬೇಕು. ಎಂಗೇಜ್ಮೆಂಟ್ ಫಿಕ್ಸ್ ಆಗಿರೋ ಖುಷಿಲಿ ಮೂವಿಗೆ ಹೋಗ್ತಿದ್ದೀನಿ. ಮತ್ತೆ ಸಿಗ್ತೀನಿ. ಲವ್ ಯು. ಲವ್ ಅಲ್ಲಿ ಎಲ್ಲ ಮರ್ತೋಗುತ್ತೆ ಅಂತ ಕೇಳಿದೆ. ಪುಣ್ಯ, ನಮ್ ವಿಕ್ಕಿ ಬಸ್ಗೆ ನಾವು ಮೂವಿಗೆ ಹೋಗ್ತಿದೀವಿ ಅಂತ ನೆನಪಿದೆ. ನಾವು ಬದುಕೊಂಡ್ವಿ. ಬರೀ ಹುಡುಗಾಟಿಕೆ. ವಯಸ್ಸಲ್ಲಿ ದೊಡ್ಡವರೇ ಹೇಳಿದ ಮಾತು ಕೇಳಲ್ಲ. ನಾನು ಹೋಗಿ ಹೋಗಿ ಇವ್ರಿಗೆ ಹೇಳ್ತಾ ಇದ್ದೀನಿ. ಆ ದೇವರೇ ಕಾಪಾಡಬೇಕು. ನಡೀರಿಕಂತ ಹೋಗೋಣ. ನೀವು ಕಾಲ್ ಕಟ್ ಮಾಡ್ಲಿ ಅಂತಾನೆ ವೇಟ್ ಮಾಡ್ತಾ ಇದ್ದೆ ಜೂನಿಯರ್ ಬಾಸ್. ಜೂನಿಯರ್ ಬಾಸ? ವೇದಾಂತ್ ಸರ್ ಸೀನಿಯರ್ ಬಾಸ್ ಆದ್ಮೇಲೆ ನೀವು ಜೂನಿಯರ್ ಬಾಸ್ ಆಗ್ಬೇಕಲ್ವಾ? ನೀವು ನಿಮ್ಮ ಹೆಸರುಗಳು ಬನ್ನಿ. ಅಲ್ಲ, ಮೊಬೈಲ್ ಯೂಸ್ ಮಾಡೋದು ಜಾಸ್ತಿ ಆಯಿತು, ಬೇರೆದಕ್ಕೆ ಟೈಮೇ ಸಿಗ್ತಿಲ್ಲ, ರಿಲ್ಯಾಕ್ಸ್ ಮಾಡಬೇಕು ಅಂತ ಮತ್ತೆ ಮೊಬೈಲ್ನಲ್ಲಿ ಗೇಮ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಹಾಗಾಯ್ತು. ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಎಲಿಜಿಬಲ್ ಬ್ಯಾಚುಲರ್ಸ್ಗಳಿದ್ದಾರೆ చూడు. ನಾನಂಬಿಕಿತ್ತ ಏನೋ ಮೆಸೇಜ್ ಮಾಡಿ ಸುಮ್ಮನೆ ಆಗ್ತಾಳೆ ಅಂದ್ಕೊಂಡ್ರೆ ಫೋನ್ ಮಾಡೋದಕ್ಕೂ ಶುರು ಮಾಡಿದ. ಈ ಹುಡುಗಿ ಬೈಕ್ ಸಿಗೋದಕ್ಕಾಗತ್ತಾ? ಮಿಸ್ಟರ್ ಏಲಿಯನ್ ಪಿಶಾಚಿ, ಸುಮ್ಮನೆ ಹೇಳ್ದಷ್ಟು ಕೇಳು, ಮದ್ವೆ ಆಗ್ಬಿಡು. ಇಲ್ಲ ಅಂದ್ರೆ ನಿನ್ನ ಲವ್ ಮಾಡೋ ಹುಡುಗಿ ತರ ಆಕ್ಟ್ ಮಾಡೋ ಕರ್ಮ ನನಗೆ ಬೇಕಾ? ಒಳ್ಳೆ ಮಾತಲ್ಲಿ ಕೇಳ್ಬಿಡು ಅಷ್ಟೇ. ದೊಡ್ಡ ಕಿಲಾಡಿ, ಜಗತ್ ಕಿಲಾಡಿ ಅಂದ್ರೆ ಈ ನಮ್ಮ ಬಜಾರಿ. ನೋನೋ, ನಮ್ಮ ಬಜಾರಿ ಇಲ್ಲ, ಈ ಬಜಾರಿ. ಕಂಡು ಬೀರಿ ಯಾವುದೋ ಹುಡುಗಿ ರೀತಿ ಕಾಟ ಕೊಡ್ತಿದ್ದಾಳೆ ಅಂತ ಫೋನ್ ಮಾಡಿ ಹೇಳ್ಬಿಡ್ಲಾ? ಅವಳೇನಾದ್ರೂ ಐಡಿಯಾ ಹೇಳ್ಬೋದಾ? ಹೇಳ್ತಾಳ? ಬಜಾರಿ ನಂಬರ್ ಯಾಕೆ ಸ್ವಿಚ್ ಆಫ್ ಬರ್ತದೆ? ಆ ರೀತಿ ಟ್ರೈ ಮಾಡಲಾ? ನೋನೋ, ಇಷ್ಟೊತ್ತಲ್ಲಿ ಅವ್ರಿಗೆ ಕಾಲ್ ಮಾಡೋದು ಸರಿ ಹೋಗಲ್ಲ. ಇದಕ್ಕೆ ಹುಡುಗಿ ಮತ್ತೆ ಕಾಲ್ ಮಾಡ್ತಾಳೆ ತಿನ್ನೋಲ್ಲ. ಲೆಟ್ ಮಿ ಜಸ್ಟ್ ಸ್ಲೀಪ್. ಮಿಸ್ಟರ್ ಏಲಿಯನ್ ಪಿಶಾಚಿ, ನಾವು ಅಮೂಲ್ಯಗೆ ಈ ಲೆವೆಲ್ಗೆ ಸ್ಮಾರ್ಟ್ ಇದ್ದೀವಿ ಅಂದರೆ ಇನ್ನು ಬೇರೆ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿ ಆಕ್ಟ್ ಮಾಡಬೇಕು ಅಂದರೆ ಇನ್ನು ಹೇಗಿರಬೇಡ. ಲವ್ ಮಾಡ್ತಿರೋದು ನಿಜ ಅಂತ ಪ್ರೂವ್ ಮಾಡಬೇಕಲ್ವಾ? ಮಾಡ್ತೀನಿ ಶುಂಠಿ ಶಂಕರ.